ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಟಾಟಾ ಗ್ರೂಪ್ ಪ್ಲಾನ್ಸ್ 13,000 crore ಲಿಥಿಯಂ ಅಯಾನ್ ಸೆಲ್ ಫ್ಯಾಕ್ಟ್ರಿ. ಟಾಟಾ ಗ್ರೂಪ್ ಅವರು 13,000 ಕೋಟಿ ನಾವು ಈ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗುಜರಾತಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಇನಿಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ 20 ಗಿಗಾವಾಟ್ಸ್ ಅವರ್ಸು. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಸೈನ್ ಮಾಡಿದ್ದಾರೆ. ಅಗರ್ತಾಸ್ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ ಇದೊಂದು ಸಬ್ಸಿಡರಿ ಆಫ್ ಟಾಟಾ ಗ್ರೂಪು ಹಾಗೂ ಗುಜರಾತ್ ಗೌರ್ಮೆಂಟ್ ಜೊತೆಗೆ, ಹಾಗೂ ಇದು ಚೀಫ್ ಮಿನಿಸ್ಟರ್ ಮುಂದೆನೇ ಈ ಅಗ್ರಿಮೆಂಟು ಸೈನ್ ಆಗಿದೆ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಇಂಡಿಯಾಕ್ಕೆ ಏನು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಬೇಕು ಇಲ್ಲಿಂದಲೇ ಸ್ವಲ್ಪ ಸಪ್ಲೈ ಬರುತ್ತೆ, ಹಾಗೂ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ಗೆ. ನ್ಯೂಸ್ ನಂಬರ್ 2. ಬೆಂಗಳೂರು ಫಾರ್ಮ್ CEO ಹೆಲ್ಡ್ ಫಾರ್ ಚೀಟಿಂಗ್ ₹18 crore. ಪೊಲೀಸು ಒಂದು ಬೆಂಗಳೂರು ಕಂಪ್ನಿದ CEOನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು 2,000 ಸ್ಟೂಡೆಂಟ್ಸನ್ನು ಟೋಟಲ್ 18 ಕೋಟಿವರೆಗೂ ಅವರು ಫೇಕ್ ಪ್ರಾಮಿಸಸ್ ಹೇಳಿ ಅವರನ್ನು ಚೀಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಈ ಕಂಪ್ನಿ CEO ಶ್ರೀನಿವಾಸ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಕಂಪ್ನಿದ ಹೆಸರು ಗೀಕ್ ಲಾನ್ ಅಂತ ಕರೀತಾರೆ. ಹಾಗೂ ಇನ್ನೂ ಬೇರೆ ಮೆಂಬರ್ಸ್ ಆಫ್ ಮ್ಯಾನೇಜ್ಮೆಂಟು, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಹಾಗೂ ಆಪರೇಷನ್ಸ್ ಹೆಡನ್ನು ಹುಡುಕ್ತಾ ಇದ್ದಾರೆ ಅರೆಸ್ಟ್ ಮಾಡಲಿಕ್ಕೆ. ಪೊಲೀಸು ಈ ಕೇಸ್ ಬಗ್ಗೆ ಯಾವಾಗ ಗೊತ್ತಾಯಿತು ಅಂದರೆ, ಒಬ್ಬರು ಸ್ಟೂಡೆಂಟು ಕಂಪ್ಲೇಂಟ್ ಮಾಡಿದರು ದಟ್ ಈ ಪರ್ಟಿಕ್ಯುಲರ್ ಕಂಪ್ನಿ ಚೀಟ್ ಮಾಡ್ತಾ ಇದ್ದಾರಂತ. ಯಾಕಂದರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟು 24 ತಿಂಗಳದ್ದು ಡೇಟಾ ಸೈನ್ಸ್ ಕೋರ್ಸನ್ನು ಮಾಡ್ತಿದ್ರು ಈ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟಿಂದ. ಆವಾಗ ಎಜುಕೇಷನಲ್ ಲೋನ್ ತೊಗೊಂಡಿದ್ರು, ಹಾಗೂ ಆ ಎಜುಕೇಷನ್ ಲೋನ್ ತೊಗೊಂಡಿದ್ದಕ್ಕೆ EMI ಈ ಪರ್ಟಿಕ್ಯುಲರ್ ಕಂಪ್ನಿನೇ ಕಟ್ತಾರೆ ಅಂತ ಹೇಳಿದ್ರು. ಎಂಪ್ಲಾಯ್ಮೆಂಟ್ ಬಂದಮೇಲೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಕಟ್ಟಬೇಕಂತ. ಆದರೆ ಒಂದು 2-3 ತಿಂಗಳಾದಮೇಲೆ EMIನ ಸ್ಟೂಡೆಂಟೇ ಕಟ್ಟಬೇಕಂತ ಹೇಳಿದ್ರು. ಎಂಪ್ಲಾಯ್ಮೆಂಟ್ ಮುಂಚೆನೇ ನೀವೇ ಕಟ್ಟಬೇಕಂತ ಹೇಳುವಾಗ ಆವಾಗ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅಂತ ಕೇಸ್ ಹಾಕಿದ ಮೇಲೆ ಇದೆಲ್ಲ ಗೊತ್ತಾಯಿತು. ಈ ಥರ ಎಷ್ಟೋ ಸ್ಟೂಡೆಂಟ್ಸಿಗೆ ಮಾಡಿದ್ದಾರೆ. ಹಾಗೂ ಈ ಪರ್ಟಿಕ್ಯುಲರ್ ಸ್ಟೂಡೆಂಟದು ಕಂಪ್ಲೇಂಟ್ ಆದಮೇಲೆ ಇನ್ನೂ 13 ಸ್ಟೂಡೆಂಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮಗೂ ಇದೇ ಥರ ಆಗಿದೆ ಅಂತ. ನ್ಯೂಸ್ ನಂಬರ್ 3. RBI ಮೇ ಪಾಸ್ ರೇಟ್ ಹೈಕ್ ಆನ್ June 8. RBIದು ಮೀಟಿಂಗ್ ಬರುತ್ತೆ June 8. ಆವಾಗ ಅನೌನ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತಾರೆ ಇಲ್ವಾ ಅಂತ. ಗೋಲ್ಡ್ಮನ್ ಸ್ಯಾಕ್ಸ್ ಒಂದು ಲೀಡಿಂಗ್ ಇನ್ವೆಸ್ಟ್ಮೆಂಟ್ ಕಂಪ್ನಿ, ಅವರ ಪ್ರಕಾರ ಇನ್ಫ್ಲೇಷನ್ ಕಮ್ಮಿ ಆಗಿದ್ದ ಕಾರಣ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡದೇ ಇರ್ಬೋದು RBI ಅಂತ. ಹಾಗೂ ಈ ವರ್ಷದ ಆ್ಯಾವ್ರೇಜ್ ಇನ್ಫ್ಲೇಷನ್ ಬರೀ 5.3% ಇರ್ಬೋದು ಅಂತ ಅವರ ಎಸ್ಟಿಮೇಟ್ ಹೇಳ್ತಾ ಇದೆ. ಸೊ ಅದು RBIದು ಟಾರ್ಗೆಟ್ ರೇಂಜಲ್ಲೇ ಇರುತ್ತೆ. ಯಾಕಂದರೆ RBI ಏನು ಹೇಳ್ತಾರೆ ಅಂದರೆ 4% ಹಾಗೂ ±2% ಇದ್ದರೂ ಅದು ನಮ್ಮ ಟಾಲರೆನ್ಸ್ ರೇಂಜಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ. ರಿಟೇಲ್ ಇನ್ಫ್ಲೇಷನ್ ಸದ್ಯಕ್ಕೆ 18 ಮಂತ್ ಲೋವಲ್ಲಿದೆ, 4.7% ಏಪ್ರಿಲಲ್ಲಿ, ಹಾಗೂ 5.7% ಇತ್ತು ಮಾರ್ಚಲ್ಲಿ. ಸೊ ಈ ಲೋ ಲೆವೆಲ್ ಇನ್ಫ್ಲೇಷನ್ ಬಂದಿದ್ದ ಕಾರಣ RBI ಮತ್ತೊಮ್ಮೆ ಈ ಪರ್ಟಿಕ್ಯುಲರ್ ರೇಟ್ ಹೈಕನ್ನು ಪಾಸ್ ಮಾಡ್ಬೋದು ಅಥವಾ ಟೆಂಪ್ರರಿಯಾಗಿ ಸ್ಟಾಪ್ ಮಾಡ್ಬೋದು ಅಂತಿದೆ. ಯಾಕಂದರೆ ಪ್ರೀವಿಯಸ್ ಟೈಮಲ್ಲೂ ಏಪ್ರಿಲ್ 2023 ಅವರು ರೇಟ್ ಹೈಕ್ ಮಾಡಿರಲಿಲ್ಲ, ಯಾಕಂದರೆ ಇನ್ಫ್ಲೇಷನ್ ಸ್ವಲ್ಪ ಕಮ್ಮಿ ಆಗಿತ್ತು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಇನ್ಫೋಸಿಸ್ CEO ಸಲೀಲ್ ಪಾರೇಖ್ ಅವರ ಟೋಟಲ್ ಕಾಂಪನ್ಸೇಷನ್ ಅಥವಾ ಏನು ಇನ್ಕಮ್ ಬಂದಿರ್ತಾರೆ ಕಂಪ್ನಿಯಿಂದ 2022-23ಗೆ 56.44 crores ಇದೆ. ಇದು ಕಂಪೇರ್ಡ್ ಟು 2021-22 ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ಆವಾಗ 71 ಕೋಟಿ ಇತ್ತು. ಇದು ಯಾಕೆ ಕಮ್ಮಿ ಆಗಿದೆ ಅಂದರೆ, ಸಲೀಲ್ ಪಾರೇಖ್ ಅವರಿಗೆ ಒಂಥರ ಆಪ್ಷನ್ ಸಿಗುತ್ತೆ ಅಥವಾ ಶೇರ್ ಸಿಗುತ್ತೆ ಕಂಪ್ನಿದು, ಅದನ್ನು ಯಾವಾಗ ಬೇಕಾದ ಅವರು ಮಾರ್ಬೋದು. ಈ ಸತಿ ಕಮ್ಮಿ ಮಾರಿದ್ದಾರೆ. ಮೇ ಬಿ ಬಿಕಾಸ್ ಶೇರ್ ರೇಟ್ ಡಲ್ಲಿ ಇರೋ ಕಾರಣ ಯಾಕೆ ಸೇಲ್ ಮಾಡಬೇಕಂತ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುವಾಗ ಸೇಲ್ ಮಾಡುವ ಅಂತ ತಿಳ್ಕೊಂಡು ಅವರು ಅಷ್ಟು ಶೇರ್ಸ್ ಹೊರತು ಇನ್ನೂ ಅದನ್ನು ರಿಯಲೈಸ್ ಮಾಡ್ಕೊಡಿಲ್ಲ ಅಥವಾ ಪ್ರಾಫಿಟ್ ಬುಕ್ ಮಾಡಿಲ್ಲ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.